ಇವತ್ತು ನಾನು ನೈಟ್ ಡ್ಯೂಟಿ ಮಾಡ್ತಾ ಇದ್ದೀನಿ. ಅದು ಈ ಒಂದು ನೈಟ್ ಎಕ್ಸ್ಪೀರಿಯನ್ಸ್ ಇನ್ ಬೆಂಗಳೂರಲ್ಲಿ ರಾತ್ರಿ ಟೈಮು ಡೆಲಿವರಿ ಜಾಬ್ ನ ಮಾಡಿದ್ರೆ ಯಾವ ತರ ಎಲ್ಲ ಎಕ್ಸ್ಪೀರಿಯನ್ಸಸ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಓಕೆ ಸರ್, ಫ್ಯಾಬ್ಯುಲಸ್ ಡಿಸೈನಿಂಗ್ ಏವಲ್ಲ. ಓಕೆ ಹಾ ಸರ್, ಕೊಟ್ಟಿದ್ದೀನಿ. ಇದು ಪೇಮೆಂಟ್ ಸರ್. ಏನ್ ಬ್ರೋ ನೋಡಕ್ ಅಷ್ಟಿದೆ, ಅಷ್ಟು ಜೋರಾಗಿ ಹೋಗ್ತೈತೆ. ಐ ಸುಮ್ಮನೆ ಇರ್ತೀಯ ನೀನು, ಎತ್ತಾಕೊಂಡು ಡಿಕ್ಕಿಯಲ್ಲಿ ಹಾಕೊಂಡು ಹೋಗ್ಬಿಡ್ತೀನಿ ಈಗ ಜಾಸ್ತಿ ಮಾತಾಡಿದ್ರೆ. ಪೀನ್ಯಾ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಿಮಿಷ ಕೊಟ್ಟಿದ್ದೀನಿ ಮೇಡಮ್. ಸೊ ಅದೇ ನಾವು ನೈಟ್ ಆದರೆ ನೋಡಿ ಎಷ್ಟು ಫ್ರೀ ಆಗಿರ್ತದೆ, ಎಷ್ಟು ಖಾಲಿ ಆಗಿರ್ತದೆ ಅಂತಂದರೆ ಕಸ್ಟಮರ್ಸ್ನ ಬೇಗ ಬೇಗ ಹೋಗಿ ಡ್ರಾಪ್ ಮಾಡಬಹುದು. ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋ. ಮನಸ್ಸು ಗೊತ್ತಾ, ನಾನು ನಿಮ್ಮ ಪ್ರೀತಿಯ ಶಂಕರ್. ನೀವು ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡಿದಿರ. ವಿಷಯ ಏನಪ್ಪ ಅಂದರೆ, ಸೊ ಇವತ್ತು ನಾನು ನೈಟ್ ಡ್ಯೂಟಿ ಮಾಡ್ತಾಯಿದ್ದೀನಿ. ಅದು ಏನಪ್ಪ ಅಂತಂದರೆ ತುಂಬ ದಿನಗಳೇ ಆಗೋಯ್ತು ನಾನು ನೈಟ್ ಶಿಫ್ಟ್ ಮಾಡಿ. ಅದರಲ್ಲೂ ಕೂಡ ರ್ಯಾಪಿಡೋ, ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಮಾಡ್ತಿದ್ದೆ. ಸೊ ನೋಡೋಣ, ಇವತ್ತು ನೈಟ್ ಶಿಫ್ಟ್ ಮಾಡೋಣ. ಸ್ನೇಹಿತರೆ, ಇವತ್ತಿನ ಮೊದಲನೇ ಆರ್ಡರ್ ಬಂದಿದೆ. ಎಲ್ಲಿಗಪ್ಪ ಅಂತಂದರೆ ಸುಂಕುತ್ಕಟ್ಟೆಗೆ 180 ಚಿಲ್ಲರೆ. ಸೊ ಬನ್ನಿ ಈಗ ಹೋಗಿ ಐಟಮ್ ಏನಿದೆ ಅಂತ ನೋಡಿ ಪಿಕಪ್ ಮಾಡೋಣ. ಓಕೆ, ಇವತ್ತಿನ ರಾತ್ರಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅನ್ನೋದೇ ಇವತ್ತಿನ ನನ್ನ ಒಂದು ರಿಯಾಲಿಟಿ ಚೆಕ್ ಅಂತ ಹೇಳ್ಬೋದು. ಯಾಕಂತಂದರೆ ತುಂಬ ದಿನ ಆಗೋಯ್ತು ನಾನು ರಾತ್ರಿ ಹೊತ್ತು ಡ್ಯೂಟಿಗಳು ಮಾಡಿ, ಅಂದರೆ ಯಾವ ಅಪ್ಲಿಕೇಶನಲ್ಲೂ ಮಾಡಿರಲಿಲ್ಲ. ಸೊ ಸ್ವಿಗ್ಗಿ, ಝೊಮ್ಯಾಟೊ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಆದರೆ ತುಂಬ ಜನ ನನಗೆ ಹೇಳೋರು ಏನಂತಂದರೆ, ಬ್ರೋ ನೀನು ಯಾವಾಗಲೂ ಡೇ ಟೈಮಲ್ಲಿ ರ್ಯಾಪಿಡೋ ಮತ್ತು ಪೋರ್ಟ್ರನ್ನೇ ಮಾಡ್ತಿರ್ತೀಯಲ್ವಾ, ಸೊ ಒನ್ ಟೈಮ್ ನೈಟು ಟ್ರೈ ಮಾಡಿ ನೋಡಿ ರ್ಯಾಪಿಡೋನ ಮತ್ತು ಪೋರ್ಟ್ರನ್ನ, ಎಷ್ಟಾಗುತ್ತೆ, ಏನು ವರ್ಕೌಟ್ ಆಗುತ್ತೆ, ಒಂಚೂರು ವೀಡಿಯೋ ಮಾಡಿ ಹೇಳಿ ಅಂತ ತುಂಬ ಜನ ನನ್ನ ಕೇಳೋರು. ಸೊ ಅವ್ರಿಗೋಸ್ಕರ ಈಗ ರಿಯಾಲಿಟಿ ಚೆಕ್ನ ಮಾಡ್ತಾ ಇದ್ದೀನಿ. ಸೊ ನಾನೀಗ ಡ್ಯೂಟಿ ಆನ್ ಮಾಡಿದ್ದು ಕರೆಕ್ಟಾಗಿ ರಾತ್ರಿ 7 ಗಂಟೆ, ಅಂದರೆ ಸಂಜೆ 6 ಗಂಟೆಗೆ ಆನ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದರೆ ಗಾಡಿನ ಇದು ಬಂದು ನಾನು ರೆಂಟ್ಗೆ ತಗೊಂಡಿರೋದು. ನನ್ನ ಓಲಾ ಗಾಡಿಯಲ್ಲಿ ಮಾಡೋದಕ್ಕಾಗಲ್ಲ. ಓಕೆನಾ, ಸಿಕ್ಕಾಪಟ್ಟೆ ನಿಮಗೆ ಗೊತ್ತು, ಚಾರ್ಜಿಂಗ್ ಪ್ರಾಬ್ಲಮ್ಮು, ಮತ್ತೆ ಹೋಗ್ಬೇಕು ಮಧ್ಯರಾತ್ರಿಯಲ್ಲಿ ಚಾರ್ಜ್ ಹಾಕೋಬೇಕು, ಲಾಂಗ್ ಆರ್ಡರ್ ಎತ್ಕೊಳ್ಳೋಕ್ಕಾಗಲ್ಲ. ಚಿಕ್ಕ ಪುಟ್ಟ ಆರ್ಡರ್ಗಳಲ್ಲೇ ಮಾಡಬೇಕು. ಅದನ್ನು ಒಂದು 5-6 ಆರ್ಡರ್ ಮಾಡಿದ ತಕ್ಷಣ ಮತ್ತೆ ಚಾರ್ಜ್ ಖಾಲಿ ಆಗುತ್ತೆ, ಹೋಗಿ ಚಾರ್ಜ್ ಹಾಕೋಬೇಕು. ಅದೆಲ್ಲ ಒಂಥರ ಹಿಂಸೆ ಪಟ್ಕೊಂಡು ಡ್ಯೂಟಿ ಮಾಡಬೇಕು ಓಲಾ ಗಾಡಿಯಲ್ಲಿ. ಅದಕ್ಕೆ ಅಂತ ವಿಡಿಯೋಗೋಸ್ಕರ ಮಾಡ್ತಾ ಇರೋದ್ರಿಂದ ಸೊ ಮಾಡೋದೇ ಮಾಡ್ತೀನಿ, ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಇವತ್ತು ನಾನು ಮಾಡ್ತಾ ಇರೋದು ರೆಂಟೆಡ್ ಗಾಡಿಯಲ್ಲಿ. ಸೊ ರೆಂಟಿಗೆ ತಗೊಬಂದೆ ಒಂದು ನೈಟ್ಗೆ ಅಂತ. ಸೊ ನೀವೇನಾದರೂ ಗಾಡಿನ ರೆಂಟಿಗೆ ತಗೋಬೇಕು ಅಂದರೆ ಸುಮಾರು ಅಪ್ಲಿಕೇಶನ್ಸ್ ಇದ್ದಾವೆ. ಅಲ್ಲೊಬ್ರು ರಾಯಲ್ ಬ್ರದರು, ಸೊ ಕೆಲವೊಂದು ಅಪ್ಲಿಕೇಶನ್ಸ್ ಇದ್ದಾವೆ. ಸೊ ಅಲ್ಲೂ ಕೂಡ ನೀವು ಬೇಕಾದ್ರೆ ರೆಂಟ್ಗಳಿಗೆ ತೊಗೊಬೋದು. ನಾನು ರೆಂಟಿಗೆ ತೊಗೊಂಡು ಇವತ್ತು ಮಾಡ್ತಾ ಇರೋದು. ನೋಡೋಣ ಬನ್ನಿ. ಇವತ್ತು ನನ್ನ ಟಾರ್ಗೆಟ್ ಅಂತ ಏನಿಲ್ಲ, ಪೆಟ್ರೋಲ್ ಎಷ್ಟು ಖರ್ಚಾಗುತ್ತೋ ಗೊತ್ತಿಲ್ಲ. ಸೊ ಒಂದು 250 ರೂಪೀಸ್ ಹಾಕ್ಸಿದ್ದೀನಿ ಇವಾಗ. ಓಕೆನಾ, ಸೊ ನೈಟ್ ಎಲ್ಲ ಮಾಡಿದ್ರೆ, ಅಂದರೆ ನೈಟ್ ಎಲ್ಲ ಅಂತಂದರೆ ನನ್ನ ಟಾರ್ಗೆಟು ಮಧ್ಯರಾತ್ರಿ ಒಂದು 2 ಗಂಟೆವರೆಗೂ ಮಾಡೋಣ. ಅದಾದಮೇಲೆ ಆರ್ಡ್ರ್ಗಳು ನೋಡಿಕೊಂಡು ಆರ್ಡ್ರ್ಗಳಿದ್ರೆ ಮಾಡೋದು, ಇಲ್ಲ ಅಂತಂದರೆ ಹೋಗೋಣ ಅಂತ ಅನ್ಕೊತಾ ಇದ್ದೀನಿ. ಬನ್ನಿ, ಈ ಒಂದು ನೈಟ್ ಎಕ್ಸ್ಪೀರಿಯನ್ಸ್ ಇನ್ ಬೆಂಗಳೂರಲ್ಲಿ ರಾತ್ರಿ ಟೈಮು ಡೆಲಿವರಿ ಜಾಬ್ನ ಮಾಡಿದ್ರೆ ಯಾವ ಥರ ಎಲ್ಲ ಎಕ್ಸ್ಪೀರಿಯನ್ಸಸ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದೇನಪ್ಪ ಅಂದರೆ, ನಮ್ಮ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಲೇಟ್ ಆಗುತ್ತಾ? ಆ ಮಮ್ಮ ರೊಟ್ಟಿ ಹತ್ರನೇ ಇದ್ದೀನಿ ಕರೆಕ್ಟಾಗಿ ನಾನೀಗ. ಬನ್ನಿ. ಸೊ ಬೈಸ್, ಇದು ಬಂದು ಸುಂಕುತ್ಕಟ್ಟೆಗೆ. ಸೊ ಅದೇ ಸೈಡ್ ಇನ್ನೊಂದು ಪಾರ್ಸಲ್ ಆರ್ಡರ್ ಕೂಡ ಬಂತು. ಸೊ ಅವ್ರನ್ನ ಕೇಳ್ಬಿಡ್ತೀನಿ ಏನಿದೆ ಐಟಮ್ ಅಂತ. ಸೊ ಅಟ್ ಎ ಟೈಮ್ 2 ಆರ್ಡರ್ ಆಗುತ್ತೆ. ಸೊ ಲಕ್ಕಿ ಅಂದರೆ ಇದನ್ಸುತ್ತೆ. ಸೊ ಈ ಥರ ಏನಾದರೂ ಬಂದ್ಬಿಟ್ರೆ ಒಂಥರ ನೋಡಿ, ಪಿಕಪ್ಪು ಜಾಸ್ತಿ ದೂರ ಇಲ್ಲ. ಓಕೆನಾ, ಸೊ ಪಕ್ಕದಲ್ಲೇ ಇರೋದು. ಈ ಥರ ಆರ್ಡರ್ಗಳು ಬಂದರೆ ಒಂಥರ ಖುಷಿ ಆಗುತ್ತೆ ಅಂದ್ಕೊಳ್ಳಿ. ಕಸ್ಟಮರ್ಗೆ ಕಾಲ್ ಮಾಡೋಣ. ಸೊ ಈ ಫಸ್ಟ್ನೇ ಪಿಕಪ್ ಬಂದ್ಬಿಟ್ಟು ಪೋರ್ಟ್ರಲ್ಲಿ. ಸೊ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ, ಒಂದು 2 ನಿಮಿಷ. ಸೊ ಅಷ್ಟರೊಳಗಡೆ ಸೆಕೆಂಡ್ ಆರ್ಡ್ರಿಗೆ ಕಾಲ್ ಮಾಡ್ಕೊಂಡು. ಇಲ್ಲ ಸರ್, ಬರ್ತಾ ಇದ್ದೀನಿ. ಒಂದು ನಿಮಿಷ ಇಲ್ಲ 2 ನಿಮಿಷ ಬಂದ್ಬಿಡ್ತೀನಿ. ಸೊ ಐಟಮ್ ರೆಡಿ ಇದೆಯಲ್ಲ? ಓಕೆ ಸರ್, ಬಂದೆ ಸರ್, 2 ನಿಮಿಷ. ಸೊ 2ನೇ ಡ್ಯೂಟಿಗೂ ಕನ್ಫರ್ಮೇಷನ್ ಕೊಟ್ಬಿಟ್ಟಿದ್ದೀನಿ. ಸೊ ಫಸ್ಟ್ನೇದು ಪೋರ್ಟ್ರು, ಸೆಕೆಂಡೇದು ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು 148 ರೂಪಾಯಿನ ಕೊಟ್ಟ ಪಿನ್ಯಾಗೆ. ಇದು ಸುಂಕುತ್ಕಟ್ಟೆ. ಸೊ ಮೇ ಬಿ ಅಕ್ಕಪಕ್ಕ ಅಂತ ಅನ್ಕೊತೀನಿ. ಓಕೆನಾ, ಸೊ ಬನ್ನಿ, ಕಸ್ಟಮರ್ ಬರ್ತಾರಂತ ಹೇಳಿದ್ದಾರೆ. 2 ನಿಮಿಷ ಬಂದಮೇಲೆ ನಿಮಗೆ ಏನು ಐಟಮ್ ಅಂತ ತೋರಿಸ್ತೀನಿ. ಕಸ್ಟಮರು 2 ನಿಮಿಷ ವೆಯ್ಟ್ ಮಾಡಿ ಬರ್ತೀನಿ ಅಂದರು. ಬಟ್ ಆದರೆ ಇನ್ನೂ ಬಂದಿಲ್ಲ. ಕಾಲ್ ಮಾಡಿದ್ರೆ ಬಂದೆ 2 ನಿಮಿಷ ವೆಯ್ಟ್ ಮಾಡಿ ಅಂತ 3 ಸರಿ ಕಾಲ್ ಮಾಡಿದೆ. 3 ಸರಿನೂ 2 ನಿಮಿಷ ಅಂದರು. 2 4 + 2 6. ಇನ್ನೊಂದು ಸರಿ ಕಾಲ್ ಮಾಡಿದ್ರೆ ಇನ್ನೊಂದು 2 ನಿಮಿಷ ಅಂತಾರೆ. ಅದೇನೋ ಒಂದೇ ಸರಿ ಒಂದು 5-10 ನಿಮಿಷ ಆಗುತ್ತೆ ವೆಯ್ಟ್ ಮಾಡಿ ಅಂದಿದ್ರೆ ವೆಯ್ಟ್ ಮಾಡ್ತಿದ್ವಿ. ಬುಕ್ ಮಾಡಿಬಿಡ್ತಾರೆ, ರೆಡಿನೇ ಇರಲ್ಲ ಐಟಮ್ಗಳು.
ಸೊ ಈ ಥರ ಕರೆಸಿ ವೆಯ್ಟ್ ಮಾಡಿಸ್ಕೊಂಡಿರ್ತಾರೆ. ನಮ್ಮ ಪರಿಸ್ಥಿತಿಗಳು ಇವ್ರಿಗೆ ಅರ್ಥ ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ, ರೇಗಕ್ಕೂ ಆಗಲ್ಲ, ಇರೋಕ್ಕೂ ಸುಮ್ಮನೆ ವೆಯ್ಟ್ ಮಾಡಬೇಕು, ಬಂದು ತಗೊಂಡು ಹೋಗ್ಬೇಕಷ್ಟೆ. ಹಂಗೂ ಕೇಳಿದೆ ನಿಮಿಷ ಅಂದರೆ ಲೇಟ್ ಆಗುತ್ತೆ ಅಂದರೆ. ಹಾಂ ಸರ್, ಏನು ಐಟಮು ಸರ್? ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ರ್ಯಾಪಿಡ್ ಅಲ್ಲ? ಪೇಮೆಂಟು ಸರ್? ಅವರೇನಾ? 04 1 ಸೆಕೆಂಡ್. ಓಕೆ, ಇಫ್ ಯು ಡೋಂಟ್ ನೋ ಅವ್ರ ನಂಬರ್ ಕೊಡ್ತೀರಾ? ಬಿಕಾಸ್ ಆಫ್ ಅಲ್ಲಿ ಹೋದ್ಮೇಲೆ. ಎಸ್, ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಸೊ ಗೈಸ್, ಈಗ ಪೋರ್ಟ್ರದ್ದು ಪಿಕ್ ಮಾಡಿದ್ದೀನಿ, ರ್ಯಾಪಿಡೋದು ಪಿಕ್ ಮಾಡಿದ್ದೀನಿ. ಸೊ ರ್ಯಾಪಿಡೋದು ಬಂದ್ಬಿಟ್ಟು 14 ಕಿಲೋಮೀಟರ್ ತೋರಿಸ್ತೈತೆ. ಇದು ಬಂದೆಷ್ಟು ತೋರಿಸುತ್ತೆ ನೋಡೋಣ ಇರಿ. ಪೋರ್ಟ್ರದ್ದು ಮೇ ಬಿ 17ನೇ ಇತ್ತು ಅನಿಸುತ್ತೆ, 15 ಐತೆ. ಸೊ ಇದು 15, ಇದು 17. ಇದು ಯಾವ ಕಡೆ ನೋಡೋಣ. ಇದು ಎಕ್ಸಾಕ್ಟ್ಲಿ ಕೊಡ್ಗೆಪಲ್ಯ, ನಾಗರಬಾವಿ ಮೈನ್ ರೋಡ್ ಸೈಡ್ ಬರುತ್ತೆ. ಸೊ ಇದು ಯಾವ ಸೈಡ್ ಬರುತ್ತೆ? ಆ ಕಡೆ ಈ ಕಡೆ ಒಂದು ಆಗ್ಬಿಟ್ರೆ ಹೆವಿ ಕಷ್ಟ ಆಗ್ಬಿಡುತ್ತೆ. ಬಟ್ ಆ ಥರ ಇರೋಲ್ಲ ಅಂತ ಅನ್ಕೊಂತೀನಿ. ಮೇ ಬಿ ಸೇಮ್, ಆಲ್ಮೋಸ್ಟು ಇದಕ್ಕೂ ಅದಕ್ಕೂ ಜಸ್ಟ್ ಒಂದು 1.5 ಕಿಲೋಮೀಟ್ರ್ ಅಷ್ಟೇ ಡಿಫ್ರೆನ್ಸು. ಸೊ ಫಸ್ಟು ರ್ಯಾಪಿಡೋ ಡ್ರಾಪ್ ಮಾಡಿಬಿಟ್ಟು ಅದಾದಮೇಲೆ ಹೋಗಿ ಪೋರ್ಟ್ರನ್ನ ಡ್ರಾಪ್ ಮಾಡ್ಬೋದು. ಸೊ ಬನ್ನಿ ಈಗ ಹೋಗೋಣ. ಫಸ್ಟು ರ್ಯಾಪಿಡೋ, ಅದಾದಮೇಲೆ ಪೋರ್ಟ್ರು. ಓಕೆ, ಸೊ ಎರಡೂ ಡ್ರಾಪ್ ಮಾಡಿ ಎರಡರಲ್ಲಿ ಅಮೌಂಟ್ ಎಷ್ಟು ಬರುತ್ತೆ ನೋಡೋಣ. ಫ್ಯಾಬ್ಯುಲಸ್ ಡಿಸೈನಿಂಗ್ ಯಾವಲ್ಲ? ಓಕೆ, ಪೇಮೆಂಟ್ ಆ್ಯಂಡ್ OTP. पेमेंट पेंडिंग है। एक मिनट बैंक चेंज करेंगे, तुमका प्रॉब्लम? ठीक है, यस, थैंक यू. ಕೊಟ್ಟಿದ್ದೀನಿ, ಇದು ಪೇಮೆಂಟ್ ಸರ್. ಆ ನಂಬರ್ ಬೇಡ. ನೀವು ನಮ್ಗೆ ಕೇಳಬೇಕು ತಾನೆ. ನೀವು ನಾನು ಹೇಳಿದ್ನಲ್ಲ ಇದೇ ನಂಬರೇ ಅಂತಾನೆ, ನೀವು ಅಷ್ಟು ಬೇಗ ಏನಕ್ಕೆ ಮಾಡಿದ್ರಿ? ಸರಿ, ಓಕೆ, ನಾನು ಕೇಳ್ತೀನಿ ಬಿಡಿ. ಅದು ಆಕ್ಚುಲಿ ಅದು ಕಂಪ್ನಿ ನಂಬರ್ಗೆ ಹಾಕ್ಬಿಟ್ಟಿರುತ್ತೆ. ಸೊ ಅದು ನಮಗೆ ಬರಲ್ಲ ಅದು, ಅದಕ್ಕೆ ನಾನು ನನ್ನ ನಂಬರ್ಗೆ. ಸರಿ, ನಾನು ಚೆಕ್ ಮಾಡ್ತೀನಿ ರೀ, ಓಕೆನಾ? ಸಿದ್ರೆ ಫೈನಲ್ ಆಗಿ 2 ಆರ್ಡ್ರು ಡ್ರಾಪ್ ಆಯಿತು. ಸೊ 2 ಆರ್ಡ್ರಿಗೆ ಈಗ ನನಗೆ ಸಿಕ್ಕಿರೋದು ಎಷ್ಟು ಅಂದರೆ, ಒಂದರಲ್ಲಿ 186 ಪೋರ್ಟ್ರಲ್ಲಿ. ಸೊ ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು ಇನ್ನೊಂದು ಆರ್ಡ್ರ್ ಎತ್ಕೊಂಡಿದ್ದೀನಿ ವೈಟ್ ಫೀಲ್ಡ್ ಕಡೆಗೆ. ಹೋಗ್ಲಾ ಬೇಡ ಗೊತ್ತಾಗ್ತಾ ಇಲ್ಲ, ಹೋಗ್ಲಾ ಕ್ಯಾನ್ಸಲ್ ಮಾಡ್ಕೊಳ್ಳ ಅಂತ. ಇನ್ನೊಂದರಲ್ಲಿ 148 ಪ್ಲಸ್ 174 ಕಮಿಷನ್ ಕಟ್ ಆಗ್ತಾ ಇದೆ ಇವಾಗ ಪೋರ್ಟ್ರಲ್ಲಿ. ಮೊದಲ ಥರ ಫ್ರೀ ಕಮಿಷನ್ ಆ ಥರ ಏನಿಲ್ಲ, 11 ರೂಪಾಯಿ ಕಮಿಷನ್ ಕಟ್ ಆಗೈತೆ. ಸೊ ಕಮಿಷನ್ ಕಟ್ಟಾಗಿ 174 148. ಸೊ 2 ಆರ್ಡ್ರಿಗೂ ಬನ್ನಿ, ಇನ್ನೊಂದು ಆರ್ಡ್ರ್ ಅದು ಸಿಗುತ್ತಾ ಅಂತ ನೋಡೋಣ. ಇವಾಗ ನಾನಿರೋದು ಬಂದ್ಬಿಟ್ಟು ಸುಂಕದಕಟ್ಟೆ. ಸೊ ಇಲ್ಲೆಲ್ಲ ಪೋರ್ಟ್ರ್ ಆರ್ಡ್ರ್ ಬರುತ್ತೆ ಅಂತ ಅನ್ಕೊಂತೀನಿ. ಒಂದು 5-10 ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ. ಪೋರ್ಟ್ರ್ ಅದು ಎತ್ಕೊಂಡು ಆ ಕಡೆಗೆ ರ್ಯಾಪಿಡೋ ಎತ್ಕೋಬೇಕು ಅನ್ನೋದು ಪ್ಲ್ಯಾನು. ಸೊ ನೋಡೋಣ ಬನ್ನಿ. ಸೊ ಲಾಸ್ಟ್ ಆರ್ಡ್ರ್ ಎಲ್ಲಿ ಡ್ರಾಪ್ ಮಾಡಿದೆ ಅಲ್ಲೇ ವೆಯ್ಟ್ ಮಾಡ್ತಿದ್ದೆ. ಸೊ ಅಲ್ಲಿಂದನೇ ಇವಾಗ JP ನಗರ್ಗೆ 204 ರೂಪಾಯಿ ಬಂದೈತೆ. ಆ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡಿದ್ದೀನಿ ಪೋರ್ಟ್ರಲ್ಲಿ. ಬನ್ನಿ ಹೋಗಿ ಐಟಮ್ ಏನಿದೆ ಅಂತ ನೋಡೋಣ. ತಾಳ್ಮೆಯಿಂದ ಇರಬೇಕಷ್ಟೇ. ತಾಳ್ಮೆಯಿಂದ ಇದ್ದರೆ ಆರ್ಡ್ರ್ಗಳು ಸಿಗ್ತವೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಯಾಕಂತಂದರೆ ಒಂದು ನೆಲಮಂಗ್ಲ ಒಂದು ಬಂತು, ವೈಟ್ ಫೀಲ್ಡ್ ಒಂದು ಬಂತು. ಅವಾಗ ಕಿಲೋಮೀಟರ್ಗಳು ಜಾಸ್ತಿ ಇತ್ತು, ಅಮೌಂಟ್ ಕಮ್ಮಿ ಇತ್ತು ರ್ಯಾಪಿಡೋದಲ್ಲಿ. ಅಕಸ್ಮಾತ್ ಅದು ಇಟ್ಕೊಂಡು ಹೋಗ್ಬಿಟ್ಟಿದ್ದರೆ ನಾನು ಈ ರೈಡು ಸಿಗ್ತಿರ್ಲಿಲ್ಲ. ಸೊ JP ನಗರ್ಗೆ ಒಂದು ಆರ್ಡ್ರ್ ಸಿಕ್ಕೈತೆ 208. ಇದೇ ಕಡೆಗೆ ಇನ್ನೊಂದು ರ್ಯಾಪಿಡ್ ಆದರೂ ಎತ್ಕೊಂಡ್ರೆ ಸೊ ಡಬಲ್ ವರ್ಕೌಟ್ ಆಗುತ್ತೆ, ಓಕೆನಾ? ಸೊ ಸ್ಮಾರ್ಟಾಗಿ ವರ್ಕ್ ಮಾಡಬೇಕು. ಡೆಲಿವರಿ ಜಾಬಲ್ಲಿ ನಾವು ಹಾರ್ಡ್ ವರ್ಕ್ ಮಾಡಿ ಸಾಕಾಗಿ ಇತ್ತೀಚೆಗೆ ಸ್ಮಾರ್ಟ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಬನ್ನಿ ಗೈಸ್, ಹೋಗಿ ಐಟಮ್ನ ಪಿಕ್ ಮಾಡೋಣ. ಏನಿದೆ ಐಟಮು ಏನಂತ ನೋಡೋಣ. ಸುಮ್ಮನೆ ನೋಡೋಕೆ ಇಷ್ಟಿದೆಯಾ? ಹಲೋ, ನಿಮ್ದೇನಾ? ಏನು ಬ್ರೋ, ನೋಡೋಕೆ ಅಷ್ಟಿದೆ, ಅಷ್ಟು ಜೋರಾಗಿ ಹೋಗ್ತೈತೆ. ಪೇಮೆಂಟು? ಓಕೆ, ಥ್ಯಾಂಕ್ ಯು. ಸುಮ್ಮನೆ ಇರ್ತೀಯ ನೀನು, ಎತ್ತಾಕೊಂಡು ಡಿಕ್ಕಿಯಲ್ಲಿ ಹಾಕೊಂಡು ಹೋಗ್ಬಿಡ್ತೀನಿ ಈಗ ಜಾಸ್ತಿ ಮಾತಾಡಿದ್ರೆ. ಮಗನ್ ನೋಡೋಕೆ ಇಷ್ಟಿದೆಯಾ? ನಮ್ಮ ಮನೇಲೂ ಐತೆ ಕಣೆ, ಮುಚ್ಕೊಂಡು ಬೈಕ್
ಟ್ಯಾಕ್ಸಿ ಬುಕ್ ಮಾಡೋರಲ್ಲಪ್ಪ ಯಾರು ಲೇಡೀಸ್ ಇಷ್ಟೊತ್ತಲ್ಲಿ. ಅನ್ಶಿಕಾ ಐ ಮೀನ್ ಲೊಕೇಶನ್ ಮೇಡಮ್, ಎಲ್ಲಿಂದ ಬರ್ತಾರಪ್ಪ ಇಷ್ಟ. ಹಲೋ ಮೇಡಮ್, ರ್ಯಾಪಿಡೋ ಮೇಡಮ್, ಐ ಮೀನ್ ಲೊಕೇಶನ್. ಯಾ ಐ ಆಮ್ ರೀಚ್ ಎಕ್ಸಾಕ್ಟ್ಲಿ LIT ಸ್ಕೂಲ್. ಮ್ಯಾಮ್ ಇದರಿ ಓಕೆನಾ? ಸ್ಟ್ರೈಟಾ ಇದರಿ? $86 one side. ಥ್ಯಾಂಕ್ ಯು. ಪೀನ್ಯಾ ನಿಮಿಷ. ಹಲೋ ಮೇಡಮ್, ಪೋಟ್ರ್ ಮೇಡಮ್, ಡ್ರಾಪ್ ಹತ್ರ ಇದ್ದೀನಿ. ಇಲ್ಲಿ ಇದೆಯಲ್ಲ ಮೇಡಮ್, ಸ್ವೀಟ್ ಮಾಸ್ಟರ್, ಅಲ್ಲೇ ಇದ್ದೀನಿ. ವೆಲ್ನೆಸ್ ಸ್ಪಾ ಅಂತ ಐತೆ, ಮತ್ತೆ ಅದೇನಾ? ಇದು ಪೇಮೆಂಟು ಏನು ಅರ್ಥವೇ ಸೇಮ್ ಆಗ್ತಿಲ್ವೇ ಕಾಲ್ ಈ ಕೇಸು? ಮಾಡಿದ್ದೀನಲ್ಲ ಮ್ಯಾಮ್, ಅದೇ ನಂಬರ್ 204 ಮೇಡಮ್ ಕೊಟ್ಟಿದ್ದೀನಿ ಮೇಡಮ್. ಓಕೆ ಓಕೆ ಬ್ರೋ, ಥ್ಯಾಂಕ್ ಯು. ಬಸ್ ಈಗ ಟೈಮ್ ಬಂದ್ಬಿಟ್ಟು 10:33 ಆಗಿದೆ. ಸೊ ಇಲ್ಲಿಗೆ ಬಂದು ನಾನು JP ನಗರ್ಗೆ ಕರೆಕ್ಟಾಗಿ ಹಾಫ್ ಆನ್ ಅವರ್ಗಿಂತ ಮೇಲೇನೆ ಆಗೈತೆ. ಇಲ್ಲಿ ಒಂದು ಡ್ಯೂಟಿನೂ ಬರ್ತಾ ಇಲ್ಲ. ಬಂದರೂ ಕೂಡ ಪಿಕಪ್ 3 ಕಿಲೋಮೀಟ್ರು ಲೋಕಲ್ ಆರ್ಡರ್ ಅಷ್ಟೇ ಬರ್ತೈತೆ. ಲೋಕಲ್ ಆರ್ಡರ್ಗೆ ಪಿಕಪ್ ಹತ್ರ ಇದ್ರೆ ಒಂದು, ಸೊ 35 ರೂಪಾಯಿ 40 ರೂಪಾಯಿ ಕೊಡ್ತಿದ್ದಾನೆ ನೋಡಿ. ಇದಾವುದು ಸರಕಿಲಕ್ಕೆ ಬರ್ತೈತೆ. ಮತ್ತೆ ಹಿಂದಕ್ಕೆ ಹೋಗ್ಬೇಕು. ನಾನು ಮುಂದಕ್ಕೆ ಬಂದಿದ್ದೀನಿ, ಸೊ ಮತ್ತೆ ಹಿಂದಕ್ಕೆ ಹೋಗೋಕ್ಕಾಗಲ್ಲ. ಸೊ ಈ ಥರ ಆರ್ಡರ್ಗಳು ಬರ್ತಾ ಇದ್ದಾವೆ, ಲೋಕಲ್ ಆರ್ಡ್ರಲ್ಲೇ ಬರ್ತಾ ಇದ್ದಾವೆ. ಅದು ಲಾಂಗೇ ಬರ್ತಾ ಇಲ್ಲ. JP ನಗರದಲ್ಲಿ 150 ರೂಪಾಯಿ. ಶಿವಾಜಿನಗರ್ ಯಾವುದಪ್ಪ? ಬೇಡ, ಆ ಕಡೆ ಎಲ್ಲ ಹೋಗೋಕ್ಕಾಗಲ್ಲ ಇಷ್ಟೊತ್ತಲ್ಲಿ. ನಮ್ಮ ರೂಟ್ ಆ ಕಡೆ ಎಲ್ಲ ಈಗ ವೆಯ್ಟ್ ಮಾಡೋಣ. ನೋಡಿ, ವಿಡಿಯೋ ಆನ್ ಮಾಡಿದ್ದಕ್ಕೆ ಒಂದು ರ್ಯಾಪಿಡೋದಲ್ಲೊಂದು ಪೋರ್ಟ್ರಲ್ಲೊಂದು ಬಂತು. ಬಟ್ ಆದರೆ ಅದು ನಾವು ಹೋಗೋಕ್ಕಾಗಲ್ಲ. ಒಂದು ಇಲ್ಲೇ ಲೋಕಲ್ ಆರ್ಡ್ರು, ಇನ್ನೊಂದು ಶಿವಾಜಿನಗರ. ಸೊ ಶಿವಾಜಿನಗರ್ಗೆ ಇಷ್ಟೊತ್ತಲ್ಲಿ ಹೋಗ್ಬೋದು, ಏನು ಪ್ರಾಬ್ಲಮ್ ಏನಲ್ಲ. ಬಟ್ ಅಲ್ಲಿಂದ ರಿಟರ್ನ್ ಆರ್ಡ್ರಲ್ಲಿ ಸಿಗೋದು ಡೌಟು. ಸೊ ಮತ್ತೆ ಅಲ್ಲಿಂದ ವಸಂತ ನಗರ, MG ರೋಡು, ಇಲ್ಲಾಂತಂದರೆ ಈ ಕಡೆಗೆ ಬರಬೇಕಾಗುತ್ತೆ, RT ನಗರ ಈ ಕಡೆ ಬರಬೇಕಾಗುತ್ತೆ. ಸೊ ಬೇಡ, ನೋಡೋಣ. ಇಲ್ಲೇ ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ, ಇನ್ನೊಂದು 10-20 ನಿಮಿಷ. ಸೊ ಅಕಸ್ಮಾತ್ ಆಗಲಿಲ್ಲ ಅಂದರೆ ಹಿಂಗೆ ಮೂವ್ ಹಾಕ್ಕೊಂಡು ಬರೋದು. ಈಗ JP ನಗರಲ್ಲೇ ಇದ್ದಿದ್ದು ನಾನು. JP ನಗರಿಂದ ಮೂವ್ ಮಾಡ್ಕೊಂಡು ಬನಶಂಕರಿಯಿಂದ ಇನ್ನೂ ಮುಂದಕ್ಕೆ ಬಂದಿದ್ದೀನಿ. ಇಲ್ಲಿ ಏನಾದರೂ ಸಿಗಲಿಲ್ಲ ಅಂದರೆ ನೋಡೋಣ ಅಕಸ್ಮಾತ್. ಬಸ್ ಈಗ ನಾನಿದ್ದೀನಿ ನಿಯರ್ ಬೈ ಮೆಜೆಸ್ಟಿಕ್ಕು, ಶಾಂತಿನಗರ್ ಲಾಸ್ಟ್ ಡ್ರಾಪು. ಶಾಂತಿನಗರಿಂದ ಮೆತ್ತಿಗೆ ಮೆಜೆಸ್ಟಿಕ್ವರೆಗೂ ಬಂದೆ. ಒಂದು ಡ್ಯೂಟಿನೂ ಬರ್ತಾಯಿಲ್ಲ. ಅದೇನೋ ಗೊತ್ತಿಲ್ಲ, ನಾನು ಬಂದಾಗಲೇ ಹಿಂಗಾಗುತ್ತೋ ಅಥವಾ ನಾನೇನಾದರೂ ಎಕ್ಸ್ಪೆರಿಮೆಂಟ್ ಮಾಡೋಣ, ಏನಾದರೂ ನೋಡೋಣ, ಇವತ್ತು ಚೆಕ್ ಮಾಡೋಣ ಹೆಂಗಿರುತ್ತೆ ಆರ್ಡ್ರ್ಗಳು, ಹೆಂಗೆ ಅಂತ ಒಂದು ಸ್ವಲ್ಪ ಇದು ಮಾಡೋಣ ಅಂತ ನಾನು ಅನ್ಕೊಂಡಿರ್ತೀನಲ್ವಾ. ಆ ಟೈಮಲ್ಲೇ ಈ ಥರ ಅದು ಯಾಕಾಗುತ್ತೋ ನನಗೆ ಗೊತ್ತಿಲ್ಲ. ಪ್ರತಿ ಸರಿ ಇದೇ ರಾಮಾಯಣ, ಏನಾದರೂ ಒಂದು ಟ್ರೈ ಮಾಡೋಣ, ಏನಾದರೂ ಒಂದು ಹೊಸ್ದಾಗಿ ವೀಡಿಯೋ ಮಾಡಿ ಹಾಕೋಣ ಅಂತ ಬಂದಿರ್ತೀನಿ. ಆದರೆ ಈ ಥರ ಆಗ್ಬಿಡುತ್ತೆ. ಒಂದೇ ಒಂದು ಆರ್ಡ್ರ್ ಇಲ್ಲ. ಸೊ ಆರ್ಡ್ರ್ ಬಿದ್ದರೂ ಕೂಡ ಎಲ್ಲೆಲ್ಲೋ ಬೀಳ್ತೈತೆ. ಪಿಕಪ್ ಲಾಂಗ್ ಬೀಳೋದು, ಇಲ್ಲಾಂತಂದರೆ ಯಾವ ಕಡೆನೋ ಬೇರೆ ಕಡೆ ಬೀಳೋದು, ಆ ಥರ ಆಗ್ತೈತೆ. ಸೊ ಮೆಜೆಸ್ಟಿಕ್ ಹತ್ರ ಬಂದಿದ್ದೀನಿ, ನೋಡೋಣ. ಮೆಜೆಸ್ಟಿಕ್ ಹತ್ರದಿಂದ ಯಾವುದಾದ್ರೂ ಬಂದರೆ ಬಂದಂಗೆ, ಇಲ್ಲ ಅಂತಂದರೆ ಇಲ್ಲೇ ಒಂದು ಅಷ್ಟೊತ್ತು ವೆಯ್ಟ್ ಮಾಡಿ ನೋಡೋಣ ಮುಂದಕ್ಕೆ ಏನು ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಬೈಸ್ ಫೈನಲ್ ಆಗಿ ಜಕ್ಕೂರ್ಗೆ ಒಂದು ಡ್ಯೂಟಿ ಬಿದ್ದಿದೆ, ಎತ್ಕೊಂಡಿದ್ದೀನಿ. ಹೋಗಿ ಕಸ್ಟಮರ್ನ ಪಿಕಪ್ ಮಾಡಬೇಕು, ಬನ್ನಿ ಹೋಗೋಣ. ಸೊ ಫೈನಲಿ ಮೆಜೆಸ್ಟಿಕ್ ಬಂದಮೇಲೆ ಒಂದು ಆರ್ಡ್ರ್ ಬಂತು. ನನಗೆ ಗೊತ್ತಿರೋ ಪ್ರಕಾರ ಮೆಜೆಸ್ಟಿಕ್ ಅನ್ನೋದು ಒಂಥರ ದೇವ್ರಿದ್ದಂಗೆ. ಯಾವಾಗಲಾದರೂ ಸರಿ ಮೆಜೆಸ್ಟಿಕ್ ಬಂದರೆ ಯಾರಿಗೇ ಆಗಲಿ ಕೈ ಹಿಡಿತದೆ. ಯಾಕಂತಂದರೆ ಇಲ್ಲಿ ಯಾವತ್ತಿಗೂ ನೈಟೇ ಆಗಲಿ ಡೇ ಆಗಲಿ ತುಂಬ ಹೊತ್ತು ವೆಯ್ಟೇನ್ ಮಾಡಿಸಲ್ಲ. ಆರ್ಡ್ರ್ಗಳು ಬಂದುಬಿಡ್ತದೆ, ತಗೊಬೋದು. ಎಲ್ಲೋ ಒಂದು ಕಡೆ ಬರ್ತಾ ಇರ್ತದೆ. ಸೊ ನನ್ನ ದೃಷ್ಟಕ್ಕೆ ಜಕ್ಕೂರ್ ಕಡೆ ಬಂದಿದೆ. ಸೊ ಬನ್ನಿ ಹೋಗಿ ಕಸ್ಟಮರ್ನ ಪಿಕಪ್ ಮಾಡೋಣ. ಆಮೇಲೆ ಇನ್ನೊಂದು ಏನಂತಂದರೆ, ಮೆಜೆಸ್ಟಿಕ್ ಅನ್ನೋದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಪ್ರತಿಯೊಬ್ಬರಿಗೂ ಬೆಂಗಳೂರಿಗೆ ಯಾರೆಲ್ಲ ಹೊಸಬರು ಬರ್ತಾರೆ ಅವ್ರಿಗೆ ಒಂಥರ ಲೈಕ್ ಜೀವ ಎಲ್ಲ ಕೊಡೋಂತಹ ಒಂದು ಏರಿಯಾ ಅಂತ ಹೇಳ್ಬೋದು. ಯಾಕಂತಂದರೆ ಪ್ರತಿಯೊಬ್ಬರು ಬೆಂಗಳೂರಿಗೆ ದುಡಿಬೇಕು ಅಂತ ಬರೋರು ಮೆಜೆಸ್ಟಿಕ್ಗೆ ಬರೋದು. ಮೆಜೆಸ್ಟಿಕ್ಕಿಂದನೇ ಅವ್ರ ಜರ್ನಿನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅದಕ್ಕೆ
ಮೆಜೆಸ್ಟಿಕ್ ಒಂಥರ ದೇವ್ರಿದ್ದಂಗೆ. ಸೊ ಮೆಜೆಸ್ಟಿಕ್ ಎಲ್ಲರೂ ಒಂದು ಗೋವಿಂದ ಹಾಕೊಂಬಿಡಿ, ಗೋವಿಂದ ಗೋವಿಂದ ಅಂತ. ಕಸ್ಟಮರ್ ಕ್ಯಾನ್ಸಲ್ ಮಾಡಿಲ್ಲ ಅಂದರೆ ಸಾಕಪ್ಪ ದೇವ್ರೆ. ಕ್ಯಾನ್ಸಲ್ ಮಾಡ್ಬಿಟ್ರೆ ತುಂಬ ಹೊತ್ತಾದ್ಮೇಲೆ ಬಂದೈತೆ. ಯಾವುದಕ್ಕೂ ನಾನೇ ಫಸ್ಟ್ ಒಂದ್ಸರಿ ಕಾಲ್ ಮಾಡ್ಕೊಂಬಿಡೋಣ ಬನ್ನಿ. ಸೊ ಒಂದು ಟೈಮಲ್ಲಿ ಮೆಜೆಸ್ಟಿಕ್ಕಲ್ಲಿ ಆಟೋ ಇದ್ರೆ ಇಲ್ಲೇನಾದರೂ ಬಂದು ಬೈಕ್ ಟ್ಯಾಕ್ಸಿ ಮಾಡಬೇಕಂದ್ರೆ ಭಯ ಆಗೋದು. ಅಷ್ಟು ಲೆವೆಲ್ಗೆ ಆಟೋದವ್ರು ಹಿಂಸೆ ಮಾಡ್ತಿದ್ರು. ಬಟ್ ಇವಾಗ ಅವೆಲ್ಲ ಏನಿಲ್ಲ, ರಾಜರೋಷವಾಗಿ ಬಂದು ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ಹೋಗ್ಬೋದು. ಅವ್ರ ಕೆಲಸ ಅವ್ರದ್ದು, ನಮ್ಮ ಕೆಲಸ ನಮ್ಮದು ಅಷ್ಟೇ. ಇಲ್ಲಿ ಯಾರಿಗೇನು ಇದ್ರಂತ ಅವಶ್ಯಕತೆ ಇಲ್ಲ. OTP 80 ಕೂತ್ಕೊಳ್ಳಿ ಹೆಲ್ಮೆಟ್ ಹಾಕೊಂಬಿಡಿ. ಬಸ್ ಈಗ ರಾತ್ರಿ ಹೊತ್ತು ಡ್ಯೂಟಿ ಮಾಡಿದ್ರೆ ಅಡ್ವಾಂಟೇಜಸ್ ಅಥವಾ ಪ್ಲಸ್ ಆರ್ ಮೈನಸ್ ಏನಂತಂದ್ರೆ, ಮೊದಲನೇದಾಗಿ ರಾತ್ರಿ ಹೊತ್ತು ಡ್ಯೂಟಿ ಮಾಡೋದಕ್ಕೆ ಪ್ಲಸ್ ಬಿಗ್ ಅಂದ್ರೆ ಅದು ಏನಪ್ಪಾ ಅಂದ್ರೆ ಟ್ರಾಫಿಕ್ ಇರಲ್ಲ. ಸೊ ಟ್ರಾಫಿಕ್ ಅನ್ನೋದು ಈಗ ಅದೇ ಡೇ ಟೈಮಲ್ಲಿ ಏನಾದ್ರು ಇಲ್ಲೆಲ್ಲ ಬಂದ್ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿರೋದು ಬಿಕಾಸ್ ಆಫ್ ಇದು ಬಂದು CM ಅವರ ಮನೆ ಏರಿಯಾ. ಸೊ ಅಫಿಷಿಯಲ್ ಏರಿಯಾ ಇವೆಲ್ಲ. ಸೊ ಇನ್ನೊಂದೇನಂತಂದ್ರೆ ಸ್ಯಾಂಕಿ ರೋಡು ಮತ್ತು ಪ್ಯಾಲೇಸ್ ರೋಡು, ಗುಟ್ಟಲ್ಲಿ ಇವೆಲ್ಲ ಸಿಕ್ಕಾಪಟ್ಟೆ ಜಾಮ್ ಇರ್ತದೆ. ಸೊ ಅದೇ ನಾವು ನೈಟ್ ಆದರೆ ನೋಡಿ ಎಷ್ಟು ಫ್ರೀ ಆಗಿರ್ತದೆ, ಎಷ್ಟು ಖಾಲಿಯಾಗಿರ್ತದೆ ಅಂತಂದರೆ, ಕಸ್ಟಮರ್ಸ್ನ ಬೇಗ ಹೋಗಿ ಡ್ರಾಪ್ ಮಾಡ್ಬೋದು. ಫುಡ್ ಡೆಲಿವರಿ ಆದರೂ ಕೂಡ ಬೇಗ ಹೋಗಿ ಡ್ರಾಪ್ ಮಾಡ್ಬೋದು. ಟ್ರಾಫಿಕ್ ಇರಲ್ಲ, ಸೊ ಈಸಿಯಾಗಿ ಹೋಗ್ಬೋದು. ಬಟ್ ಆದರೆ ಅಷ್ಟೇ ರಿಸ್ಕು ಐತೆ. ಅದು ಏನಪ್ಪ ಅಂತಂದರೆ ಹೆವಿ ಡ್ರಿಂಕ್ ಆ್ಯಂಡ್ ಡ್ರೈವ್ಸ್ ಮತ್ತು ರ್ಯಾಶ್ ಡ್ರೈವ್ ಮಾಡೋರು ತುಂಬ ಇದು ಮಾಡ್ತಿರ್ತಾರೆ. ಆಮೇಲೆ ದೊಡ್ಡ ಲಾರಿಗಳಾಗಿರ್ಬೋದು, ಗೂಡ್ಸ್ ಗಾಡಿಗಳಾಗಿರ್ಬೋದು. ಸೊ ಅಂಥದ್ದೆಲ್ಲ ನೈಟ್ ಹೊತ್ತೆ ನೋಡಿ ಬಂತು. ಈ ಥರ ಗೂಡ್ಸ್ ಗಾಡಿಗಳೆಲ್ಲ ನೈಟ್ ಹೊತ್ತು ಹೆವಿ ಓಡಾಡ್ತಿರ್ತವೆ. ಸೊ ಹುಷಾರಾಗಿ ಓಡಿಸ್ಬೇಕಾಗುತ್ತೆ. ಬಟ್ ರೋಡೆಲ್ಲ ಫ್ರೀ ಆಗಿರ್ತದೆ ನಿನಗೆ. ಸೊ ಬಟ್ ಹುಷಾರಾಗಿ ಓಡಿಸ್ಬೇಕಾಗುತ್ತೆ. ಆಮೇಲೆ ಇನ್ನೊಂದು ಪೊಲ್ಯೂಷನ್ನು ಆ್ಯಂಡ್ ಸೌಂಡು. ಸೊ ಆರನ್ ಸೌಂಡ್ ಆಗಿರ್ಬೋದು, ಆಮೇಲೆ ಡಸ್ಟ್ ಆಗಿರ್ಬೋದು, ಪೊಲ್ಯೂಷನ್ ಆಗಿರ್ಬೋದು. ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಡೇ ಟೈಮ್ ಒಂಚೂರು ಜಾಸ್ತಿನೇ ಇರ್ತದೆ. ಬಟ್ ನೈಟ್ ಹೊತ್ತು ಅಷ್ಟಿರಲ್ಲ. ಸೊ ಆರಾಮಾಗಿ ಕೆಲಸ ಮಾಡ್ಬೋದು. ಆ್ಯಂಡ್ ಡೇ ಟೈಮ್ಗೂ ನೈಟ್ ಟೈಮ್ಗೂ ಕಂಪೇರ್ ಮಾಡಿದ್ರೆ ಆರ್ಡರ್ಸ್ ನೋಡಿದ್ರೆ ನಿಮಗೆ ಡೇ ಟೈಮಲ್ಲಿ ಆರ್ಡರ್ಸ್ ನಿಮಗೆ ಜಾಸ್ತಿ ಇರ್ತದೆ. ಓಕೆನಾ? ಕಂಪೇರೇಟಿವ್ ಡೇಗೆ ನೈಟ್ಗೆ ಕಂಪೇರ್ ಮಾಡಿಕೊಂಡ್ರೆ ನಿಮಗೆ ನೈಟ್ ಹೊತ್ತಲ್ಲಿ ನನಗೋದ್ರ ಪ್ರಕಾರ ಒಂದು ಡೇ ಅಲ್ಲಿ 100% ಅಂದರೆ ನೈಟಲ್ಲೂ ಕಮ್ಮಿನೇ. ಒಂದು 80% ಬರಲ್ಲ, ಒಂದು 60% ಕೂಡ ಅಷ್ಟೇ ಬರೋದು. ಆ್ಯಂಡ್ ರೈಡರ್ಸು ಅಷ್ಟಿರಲ್ಲ, ನೈಟ್ ಹೊತ್ತು ಕಮ್ಮಿನೇ ಇರ್ತಾರೆ. ಆ್ಯಂಡ್ ಡ್ಯೂಟಿಗಳು ಅಷ್ಟೇ ಕಮ್ಮಿ ಇರ್ತದೆ. ಆ್ಯಂಡ್ ಇನ್ನು ಅಮೌಂಟ್ ವಿಚಾರಕ್ಕೆ ಬರೋದಾದ್ರೆ ತುಂಬ ಜನ ಅನ್ಕೊಂತಾರೆ ನೈಟ್ ಜಾಸ್ತಿ ಅಮೌಂಟ್ ಕೊಡ್ತಾನೆ, ಸೊ ಸರ್ಜು ಅದು ಇದು ಜಾಸ್ತಿ ಬರುತ್ತೆ ಅಂತ. ಸೊ ಕಾಮನ್ನೇ, ಕೆಲವು ಏರಿಯಾಗಳಲ್ಲಿ ಅಷ್ಟೇ ಬರೋದು. ಎಲ್ಲಿ ಪೀಕ್ ಅಂತ ಏರಿಯಾ ಇರ್ತದೆ, ಈಗ ಫಾರ್ ಎಕ್ಸಾಂಪಲ್ ಮೆಜೆಸ್ಟಿಕ್ಕು, ಸೊ ಅದು ಪೀಕ್ ಏರಿಯಾ. ಸೊ ಅಲ್ಲೆಲ್ಲ ನಿಮಗೆ ಸರ್ಜ್ ಇದ್ದೇ ಇರ್ತದೆ. ಯೂಶಲಿ ನೀವು ಡೇ ಟೈಮ್ ಬಂದ್ರೂ ಸರ್ಜ್ ಇರ್ತದೆ, ನೈಟ್ ಟೈಮ್ ಬಂದರೂ ಸರ್ಜ್ ಇರ್ತದೆ. ಇನ್ನು ಜಾಸ್ತಿ ಅಂತಂದರೆ ಕೋರಮಂಗಲ, HSR ಲೇಔಟು, ಸೊ ಮಾರತ್ತಲ್ಲಿ ಈ ಕಡೆ ಎಲ್ಲ ನಿಮಗೆ ಪೀಕ್ ಟೈಮು ಅಂದರೆ ನೈಟ್ ಹೊತ್ತು 30 ರೂಪೀಸು 20 ರೂಪೀಸ್ ಎಕ್ಸ್ಟ್ರಾ ಕೊಡ್ತಾನೆ. ಅದು ಡೇ ಟೈಮಲ್ಲೂ ಕೊಡ್ತಾನೆ, ನೈಟ್ ಟೈಮಲ್ಲೂ ಕೊಡ್ತಾನೆ. ಇನ್ನು ಯೂಶಲಿ ನಾರ್ಮಲ್ ಏರಿಯಾಗಳಲ್ಲಿ ಅಷ್ಟೇ ರ್ಯಾಪಿಡೋದಲ್ಲಿ. ಇನ್ನು ಪೋರ್ಟ್ರ್ ಬಗ್ಗೆ ತುಂಬ ಜನ ಅನ್ಕೊಂತೀರ, ಪೋರ್ಟ್ರ್ ಏನಾದರೂ ಬರ್ತದ ಅಂತ ತುಂಬ ಜನ ನನಗೆ ಕೇಳ್ತೀರ ಕೂಡ, ಏನೋ ಪೋರ್ಟ್ರಲ್ಲಿ ಏನಾದರೂ ನೈಟ್ ಹೊತ್ತು ಡ್ಯೂಟಿ ಮಾಡಿದ್ರೆ ಬರುತ್ತಾ ಆರ್ಡರ್ಸು, ವರ್ಕೌಟ್ ಆಗುತ್ತಾ ಅಂತ. ಸೊ ನೋಡಿದ್ರಲ್ಲ, ಲಾಸ್ಟ್ ಆರ್ಡರ್ ನಾನು ಡ್ರಾಪ್ ಮಾಡಿದ್ದು ಬಂದು JP ನಗರಿಂದ ನಾನು ಗುಟ್ಟಲ್ಲಿವರೆಗೂ ಬಂದಿದ್ದೀನಿ. ಇಲ್ಲಿವರೆಗೂ ಯಾವುದೂ ಕೂಡ ಒಂದು ಆರ್ಡ್ರಿಗೂ ಟನ್ ಅಂದಿಲ್ಲ, ಟುನ್ ಅಂದಿಲ್ಲ. ಸೈಲೆಂಟ್ ಆಗಿಬಿಟ್ಟಿದೆ. ಮೇ ಬಿ ಮಲ್ಕೊಂಡ್ಬಿಟ್ಟು ಎಬ್ಬಿಸ್ಬೇಕೀಗ ನೀರು ಹಾಕ್ಬಿಟ್ಟು ಎದ್ದೇಳು ಅಂತ ಅದೇ ವೇಳೆಗೆ ಸೈಲೆಂಟ್ ಆಗಿಬಿಟ್ಟೈತೆ. ಸೊ ಪೋರ್ಟ್ರ್ ಅಷ್ಟೇ, ಯಾವುದೋ ಒಂದೊಂದು ಅಷ್ಟೇ ರೇರು. ಯಾಕಂದರೆ ನೈಟ್ ಯಾರು ಅಷ್ಟು ಪಾರ್ಸಲ್ಗಳನ್ನ ಕಳಿಸಲ್ಲ. ಏನು ಕಳಿಸ್ತಾರೆ, ಅಮ್ಮಮ್ಮ ಅಂದರೆ ಊಟ ಕಳಿಸ್ತಾರೆ, ಇಲ್ಲಾಂದರೆ ಏನಾದರೂ ಡಾಕ್ಯುಮೆಂಟ್ ಎಮರ್ಜೆನ್ಸಿ ಅಂತ ಏನಾದರೂ ಬಿಟ್ಗಿಟ್ಟು ಹೋಗ್ಬಿಟ್ಟಿದ್ರೆ, ಇಲ್ಲ ಏನಾದರೂ ಅಂಥದ್ದಲ್ಲಿ ಚಿಕ್ಕ ಪುಟ್ಟ ಏನಾದರೂ ಇದ್ದರೆ ಕಳಿಸ್ಬೋದು. ಬಿಟ್ಟರೆ ಇನ್ನು ಅಷ್ಟೊಂದೇನು ಪೋರ್ಟ್ರಲ್ಲಿ ಯಾರು ಬುಕ್ ಮಾಡಲ್ಲ. ಇನ್ನು ರ್ಯಾಪಿಡೋ ಬಂದು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಿರ್ತಾರೆ, ಬರ್ತಾ ಇರ್ತದೆ ಅಲ್ಲೊಂದು ಇಲ್ಲ ಅನ್ನಲ್ಲ. ಬಟ್ ಏನಂತಂದರೆ ಅಷ್ಟೇ ನಮಗೆ ಡೇ ಟೈಮಲ್ಲಿ ಬ್ಯಾಕ್ ಟು ಬ್ಯಾಕ್ ಬರ್ತಾವಲ್ಲ ಲೋಕಲ್ ಆರ್ಡ್ರುಗಳಾಗಿರ್ಬೋದು ಅಥವಾ ಪಾರ್ಸಲ್ ಆರ್ಡರ್ ಆಗಿರ್ಬೋದು. ಸೊ ಆ ಥರ ಬ್ಯಾಕ್ ಟು ಬ್ಯಾಕ್ ಏನೂ ಬರಲ್ಲ. ಬಟ್ ಏನಂತಂದರೆ ನೈಟ್ ಹೊತ್ತು ಮಾಡೋದು ರೀಸನ್ ಏನಂತಂದರೆ, ಅದೇ ನಾನು ಹೇಳ್ದಂಗೆ ಟ್ರಾಫಿಕ್ ಒಂದು ಕಮ್ಮಿ ಇರ್ತದೆ, ತಲೆನೋವು ಇರಲ್ಲ, ಆರಾಮಾಗಿ ಮಾಡ್ಕೊಬೋದು. ಸೊ ಬಟ್ ಅದ್ರ ಜೊತೆಗೆ ಇನ್ನೊಂದು ಸೇಫ್ ಅಂತ ನೋಡೋದಾದರೆ, ಸೊ ನೈಟ್ ಹೊತ್ತು ಅಷ್ಟೊಂದು ಸೇಫ್ ಅಲ್ಲ. ಬಿಕಾಸ್ ಆಫ್ ನಿಮಗೆ ಏರಿಯಾ ಗೊತ್ತು, ನಿಮಗೆ ಪರ್ಟಿಕ್ಯುಲರ್ ಆಗಿ ನಿಮಗೆ ಎಲ್ಲ ಬೆಂಗಳೂರಲ್ಲಿ ಏರಿಯಾಗಳು ಗೊತ್ತು. ಆರಾಮಾಗಿ ಓಡಾಡ್ತೀನಿ ನಾನು. ಸೊ ನನಗೇನು ಅಷ್ಟೊಂದು ಇದಿಲ್ಲ, ನನಗೆ ಫುಲ್ಲು ಗೊತ್ತು. ಬೆಂಗಳೂರು ಅನ್ನೋರಾದರೆ ಓಡಾಡ್ಬೋದು. ಬಟ್ ಹೊಸಬ್ರು ಯಾರಾದರೂ ಬಂದರೆ ನಾನು ನಾನು ನೈಟ್ ಶಿಫ್ಟ್ ಮಾಡಿಬಿಡ್ತೀನಿ, ಫ್ರೀ ಆಗಿರ್ತದೆ, ಪೊಲ್ಯೂಷನ್ ಇರಲ್ಲ, ಟ್ರಾಫಿಕ್ ಇರಲ್ಲ, ನಾನು ನೈಟ್ ಮಾಡಿಬಿಡ್ತೀನಿ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ. ಯಾಕಂತಂದರೆ ಯಾವ ಏರಿಯಾದಲ್ಲಿ ಯಾವ ಥರ ನಮಗೆ ರಿಸ್ಕ್ ಅಂತ ಗೊತ್ತಾಗೋದಿಲ್ಲ. ಯಾಕಂತಂದರೆ ನಿಮಗೆ ಗೊತ್ತು ಎಲ್ಲೆಲ್ಲಿ ರಾಬರಿಗಳಾಗಿದ್ದಾವೆ, ಎಲ್ಲೆಲ್ಲಿ ಏನೇನಾಗೋದೋ ಗೊತ್ತಿಲ್ಲ. ಅಫಿಷಿಯಲ್ ಏರಿಯಾಗಳಲ್ಲೇ ರಾಬರಿಗಳಾಗ್ಬಿಡುತ್ತೆ. ಸೊ ಆ ಥರ ಜಾಸ್ತಿ ಘಟನೆಗಳು ನಮ್ಮ ಬೆಂಗಳೂರಲ್ಲಿ ಆಗಿರೋದು ಇದೆ. ಎಸ್ಪೆಷಲಿ ಡೆಲಿವರಿ ಬಾಯ್ಸ್ನ ಟಾರ್ಗೆಟ್ ಮಾಡಿಕೊಂಡು ಮಾಡಿರೋಂಥದ್ದು ಇದೆ.
ಅದರ ಜೊತೆಗೆ ನೈಟ್ ಹೊತ್ತು ನಾಯಿಗಳ ಕಟ್ಟನು ಜಾಸ್ತಿ. ಓಕೆನಾ. ಸೊ ಅಷ್ಟು ಈಸಿ ಇಲ್ಲ ಬರೋರು ಮಾಡೋದಕ್ಕೆ. ಸೊ ಎಕ್ಸ್ಪೀರಿಯನ್ಸ್ ಅನ್ನೋದು ಇರಲೇಬೇಕು. ಡೇ ಟೈಮ್ ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದು ಅದಾದ್ಮೇಲೆ ನೈಟ್ ಟೈಮ್ ಬಂದು ಮಾಡಿದ್ರೆ ನನ್ನ ಪ್ರಕಾರ ವರ್ಕೌಟ್ ಆಗುತ್ತೆ. ಇನ್ನ ಸ್ವಿಗ್ಗಿ ಝೊಮೊಟೊ ಬರೋದಾದ್ರೆ ನೈಟ್ ಹೊತ್ತು ಯೂಶಲಿ ಇದ್ದೇ ಇರ್ತದೆ. ಸೊ ಅದಕ್ಕೆ ಸಪ್ರೇಟ್ ಇನ್ಸೆಂಟಿವ್ ಸಪ್ರೇಟ್ ಇದಿರ್ತದೆ. ಅದಕ್ಕೆ ಲಾಗಿನ್ ಅವರ್ಸ್ ಹಂಗೆ ಕೊಡಬೇಕಾಗುತ್ತೆ. ಈವ್ನಿಂಗ್ 6 o'clock ಇಂದ ಮಾರ್ನಿಂಗು 4-4:30 ನೀವು ಕೊಡಬೇಕಾಗುತ್ತೆ ಇನ್ಸೆಂಟಿವ್ ಬರಬೇಕಂದ್ರೆ. ಸೊ ಅದು ವರ್ಕೌಟ್ ಆಗುತ್ತೆ. ಫುಡ್ ಡೆಲಿವರಿ ಡೇ ಆ್ಯಂಡ್ ನೈಟ್ ನೀವು ಮಾಡಿದ್ರೆ ವರ್ಕೌಟ್ ಆಗುತ್ತೆ, ಇಲ್ಲ ಅನ್ನಲ್ಲ. ಬಟ್ ಕಂಪೇರಿಟಿವ್ಲಿ ಪೋರ್ಟರ್ ಆ್ಯಂಡ್ ರ್ಯಾಪಿಡೋಗೆ ಬಂದರೆ ನಿಮಗೆ ನೈಟ್ ಶಿಫ್ಟ್ ಮಾಡ್ತೀನಿ ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ ಫುಡ್ ಡೆಲಿವರಿ ಮಾಡೋದೇ ಬೆಟರು. ಆಮೇಲೆ ಗೋಷ್ಕಿಂದ ಆಗ್ಬಿಡುತ್ತೆ. $193. ಸೊ ಬೈಸ್ 193 rupees ಮೆಜೆಸ್ಟಿಕ್ ಇಂದ ಯಲಹಂಕ ಯಾವುದಿದು ಅಂದರೆ ರೈತರ ಸಂತೆ ಒಳಗಡೆ ಬಂದಿದ್ದು. ಸೊ ಡ್ರಾಪ್ ಮಾಡಿದೆ ಕಸ್ಟಮರ್ನ. ಈಗ